ಸಹಂಸಿಕ ಭಕ್ತರು, ಮನಸ್ಸು ಮತ್ತು ಹಂಸಿಕ. ಹೌದಲ್ವಾ? ಭಕ್ತರ ಮನಸ್ಸಿನಲ್ಲಿ ಹಂಸ ರೂಪದಲ್ಲಿ ಇರತಕ್ಕಂಥವಳು ಅಂತ ಅರ್ಥ. ಹಾಗೆ ತಗೊಂಡ್ರೆ ಹಂಸ ಇರೋದೆಲ್ಲಿ? ಹಂಸ ಎಲ್ಲಿದೆ? ನೀರಿನಲ್ಲಿ ಹಂಸ ಇರೋದು. ಅದನ್ನ ಸರೋವರ ಅಂತ ಕರೀತಾರೆ. ಎಲ್ಲ ಕಡೆ ಇರಲ್ಲ, ಕೆರೆಯಲ್ಲಿ ಇರಲ್ಲ. ಅದು ಯಾವುದನ್ನ ನಾವು ಸರೋವರ ಅಂತ ಕರಿತೀವೋ ಅಲ್ಲಿ ಇರ್ತದೆ ಹಂಸ. ಭಕ್ತ ಮಾನಸ ಹಂಸಿಕ ಅಂದ ಭಕ್ತರ ಮನಸ್ಸಿನಲ್ಲಿ ಹಂಸವಾಗಿದೆ ಎಂದಾಗ ಆ ಭಕ್ತರ ಮನಸ್ಸು ಸರೋವರ ಅಂತ ಅರ್ಥ ಆಗತ್ತಲ್ವ. ಭಕ್ತ ಮಾನಸ ಹಂಸಿಕ ಅನ್ನೋದನ್ನ ಭಕ್ತರ ಮನಸ್ಸಿನಲ್ಲಿ ಹಂಸದಂತೆ ವಿದ್ಯಮಾನೇನೋ ಅಂತ ಹೇಳ್ಬೇಕಾದ್ರೆ ಆ ಮನಸ್ಸು ಅನ್ನೋದು ಸರೋವರ ಆಗಿರ್ಬೇಕು ಅಂತಲೇ ಅರ್ಥ. ಭಕ್ತರ ಮನಸ್ಸಿನ ಸರೋವರದಲ್ಲಿ ತಾಯಿ ನೀನಿದ್ದೀಯಮ್ಮ. ಅದಕ್ಕೆ ಒಂದು ಪುರಾಣದ ಕಥೆಯನ್ನು ತಗೊಂಡ್ರೆ, ಸೃಷ್ಟಿಕರ್ತರಾದ ಬ್ರಹ್ಮ ತನ್ನ ಮನಸ್ಸಿನಿಂದ ಸೃಷ್ಟಿ ಮಾಡಿದಂತೆ ಸರೋವರವನ್ನು ಸೃಷ್ಟಿ ಮಾಡಿದಂತೆ. ಅದನ್ನೇ ಮಾನಸ ಸರೋವರ ಅಂತ ಕರಿತೀವಿ ಇವತ್ತು. ನಮ್ಮ ನಂಬಿಕೆ ಇದು. ಎಲ್ಲೋ ಟಿಬೆಟಿಂದ ಆ ಕಡೆ ಇದೆ ಮಾನಸ ಸರೋವರ. ಅದನ್ನ ಬ್ರಹ್ಮ ಸೃಷ್ಟಿ ಮಾಡಿದ್ದು. ಹಾಗಾಗಿ ಆ ನೀರು ಪರಿಶುದ್ಧವಾಗಿದೆ ಅಂತ ಭಾವಿಸ್ತೇವೆ. ಅದನ್ನ ಮಾನಸ ಸರೋವರ ಅಂತ ಕೂಡ ಕರೀತಾರೆ. ಅಲ್ಲಿ ಕೂಡ ಬಹಳ ಜನ ಅಲ್ಲಿ ಹೋಗ್ತಾರೆ. ಕೈಲಾಸ ಪರ್ವತದ ತುದಿಯಲ್ಲಿ ಪರ್ವತ ಇದ್ರೆ ಅದರ ತುದಿಯಲ್ಲಿ ಇದೆ ಅಂತ ಹೇಳ್ತೀವಿ, ಆದ್ರೆ ಬಹಳ ದೂರ ಇದೆ. ಆ ಕೈಲಾಸ ಪರ್ವತಕ್ಕೂ ಮನಸ್ಸರೋವರಕ್ಕೂ ಬಹಳಷ್ಟು ದೂರ ಇದೆ. ತುದಿಯಲ್ಲಿ ಇದೆ ಅಂತ ನಾವು ಭಾವನೆ ಮಾಡ್ತೀವಿ ಅಷ್ಟೇ. ಅದು ವಿಶಾಲವಾದ ಸರೋವರ, ಅದು ಮನಸ್ಸರೋವರ. ಅಲ್ಲಿ ಹಂಸಗಳು ಕೂಡ ಇರುತ್ತವೆ. ಅದರಲ್ಲೂ ಗುರುಪೂರ್ಣಿಮೆ ಜುಲೈ ತಿಂಗಳಲ್ಲಿ ಬರ್ತದೆ. ಆಗ ಅಲ್ಲಿ ಹೋದಾಗ, ಹುಣ್ಣಿಮೆ ದಿವಸ ಹೋದಾಗ ಪುಣ್ಯವಂತರಿಗೆ ಆ ಹಂಸಗಳು ಕಾಣ್ತವೆ ಬೆಳದಿಂಗಳಲ್ಲಿ. ನೋಡ್ಲಿಕ್ಕೆ ಅದು ಆನಂದ. ಅದು ಆ ಹುಣ್ಣಿಮೆ ಹೇಗಿರ್ತದೆ ಅಂದ್ರೆ ಮನಸ್ಸರೋವರದಲ್ಲಿ ನಾನು ನೋಡಿದ್ದೀನಿ ಅದನ್ನ, ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯನಷ್ಟೇ ಬೆಳಕು, ತಂಪು ಹೆಂಗಿರುತ್ತೆ ಯೋಚನೆ ಮಾಡಿ. ಪ್ರಕಾಶ ಸೂರ್ಯನಷ್ಟು, ಆದ್ರೆ ಸೂರ್ಯನ ಬೆಳಕು ಇಂದ ಬಿಸಿ ಇರ್ತದೆ, ಇದು ತಂಪಿರ್ತದೆ. ಅದು ಮನಸ್ಸರೋವರದಲ್ಲಿ ಇರ್ತಕ್ಕಂಥ ಪೌರ್ಣಿಮೆಯ ವಿಶೇಷ. ಅದು ನಾನು ನೋಡಿ ಅನುಭವಿಸಿ ಆನಂದ ಪಟ್ಟಿದ್ದೆ. ಆನಂದವೇ ಆನಂದ. ಅದು ಬಹಳ ಚಳಿ ಇರ್ತದೆ, ಇಲ್ಲ ಅಂತಿಲ್ಲ. ಅದು ನೋಡ್ಲಿಕ್ಕೆ ಆನಂದ ಆಗ್ತದೆ. ನಿಮ್ಮ ಕಲ್ಪನೆ ಬಿಡ್ತೀನಿ ಈ ಮಾತನ್ನ. ಸೂರ್ಯನ 10 ಗಂಟೆ 11 ಗಂಟೆಗೆ ಬೆಳಗ್ಗೆ 9 ಗಂಟೆಗೆ ಎಷ್ಟು ಇರ್ತದೆ, ಪ್ರಖರ ಇರ್ತದೆ ಸೂರ್ಯ ಬೆಳಕು. ಅಷ್ಟೇ ಬೆಳಕು, ಆದ್ರೆ ಆ ಬೆಳಕು ತಂಪು. ಅದು ಮನಸ್ಸರೋವರ. ಜೀವನದಲ್ಲಿ ಒಮ್ಮೆ ಹೋಗ್ಬೇಕದಕ್ಕೆ. ಯಾರಾದ್ರು ನನ್ ಬಿಡಲ್ಲ. ಈಗ ಆಯ್ತು, ನನ್ ಬಿಡಲ್ಲ. ಅವೆಲ್ಲ ಬಿಟ್ಟಿದೆ ಕಷ್ಟ ನಂಗೆ. 13 ವರ್ಷ ಆಯ್ತು ಹೋಗಿದ್ದ ನಾನು, ಹೋಗಿ ಬಂದೆ ಇಲ್ಲಿ. ಸೊ ಆ ಮನಸ್ಸರೋವರದಲ್ಲಿ ಅದನ್ನ ಬ್ರಹ್ಮ ಸೃಷ್ಟಿ ಮಾಡ್ದ ಅಂತ ಒಂದು ಪುರಾಣದ ಕಥೆಗಳಲ್ಲಿ ಹೇಳ್ತಾರೆ. ಅದನ್ನ ಅಲ್ಲಿ ಹಂಸ ಇರ್ತದೆ. ಯಾಕೆ ಅಂದ್ರೆ ಹಂಸಗಳಿಗೆ ಇಷ್ಟ ಆಗ್ತಕ್ಕಂಥದ್ದು ಪರಿಶುದ್ಧತೆ. ಶುದ್ಧತೆ ಎಲ್ಲಿದೆಯೋ ಅಲ್ಲಿ ಹಂಸ ಇದೆ ಅಂತ ಅರ್ಥ. ಅದೆಲ್ಲಲ್ಲೂ ಇರಲ್ಲ, ಅದು ಕೆರೆಯಲ್ಲಿ ಇರಲ್ಲ. ಅದು ಆ ಸರೋವರದಲ್ಲಿ ಯಾಕಿದೆ ಅಂದ್ರೆ ಅದು ಶುದ್ಧವಾಗಿದೆ ಅಂತ ಅರ್ಥ. ಆ ಶುದ್ಧವಾಗಿದ್ದರಿಂದ ಅಲ್ಲಿ ಆ ಹಂಸಗಳು ಅಲ್ಲಿ ಇರ್ಲಿಕ್ಕೆ ಬಯಸ್ತವೆ, ಅಲ್ಲಿ ವಾಸ ಮಾಡ್ತವೆ. ಅಷ್ಟೇ ಅಲ್ಲ, ಹಂಸಗಳು ಎಲ್ಲೇ ಹೋಗಿದ್ರು ಕೂಡ ಮಳೆಗಾಲಕ್ಕೆ ಆ ಸರೋವರಕ್ಕೆ ಬರ್ತವೆ ಅಂತ ಒಂದು ನಂಬಿಕೆ ನಮಗಿದೆ. ಹಾಗಾಗಿ ಆ ಸರೋವರಕ್ಕೆ ಭಕ್ತರ ಶುದ್ಧ ಮನಸ್ಸಿನ ಚಿತ್ರಣವನ್ನ ಹೇಳ್ತಾರೆ ಇಲ್ಲಿ. ಅಂದ್ರೆ
ಹಂಸ, ತಾಯಿ ಹಂಸಲ್ಲ, ಹಂಸ ಆದ್ರೆ ಅವಳಿರೋದಲ್ಲಿ ಶುದ್ಧವಾದ ಸರೋವರದಲ್ಲಿ. ಆ ಶುದ್ಧವಾದ ಸರೋವರ ಯಾವುದು? ಶುದ್ಧವಾದ ಮನಸ್ಸು. ಅದಕ್ಕೆ ಭಕ್ತ ಮಾನಸ ಹಂಸಿಕ ಅಂತ ಎಂತ ಒಳ್ಳೆ ನಾಮ ಹೇಳ್ಬಿಟ್ರಪ್ಪ. ಅಂದ್ರೆ ಅವಳು ನಮ್ಮಲ್ಲಿ ನೆಲೆಸಬೇಕಾದ್ರೆ ನಮ್ಮ ಮನಸ್ಸು ಹೇಗಿರ್ಬೇಕು? ಆ ಶುದ್ಧವಾದ ನೀರಂತಿರ್ಬೇಕು. ಅದು ಶುದ್ಧವಾಗಿದ್ರೆ ಮಾತ್ರವೇ ಆ ಹಂಸಗಳು ನಮ್ಮಲ್ಲಿ, ಆ ಹಂಸ ನೆಲೆಸ್ತದೆ ಅನ್ನೋ ಅರ್ಥದಲ್ಲಿ ಶುದ್ಧ ಭಕ್ತ ಮಾನಸ ಹಂಸಿಕ ಅಂತ ಹೇಳೋಕ್ಕೋಸ್ಕರ ಇಲ್ಲಿ ಆ ಶ್ರೀಮಾತೆಯನ್ನ ಹಂಸಗಳಿಗೆ ವಾಗ್ದೇವತೆಯರು ಅದನ್ನ ಹೋಲಿಸಿದ್ದಾರೆ. ಭಕ್ತ ಮಾನಸ ಹಂಸಿಕ ಅಂದ್ರೆ ಭಕ್ತರ ಮನಸ್ಸು ಆ ಮಾನಸ ಸರೋವರದಂತೆ ಶುದ್ಧವಾಗಿದ್ದಾಗ ಅವಳಲ್ಲಿ ನೆಲೆಸ್ತಾಳೆ ಅನ್ನೋದು ಇಲ್ಲಿ ಭಕ್ತ ಮಾನಸ ಹಂಸಿಕ ಅನ್ಲಿಕ್ಕೆ ಒಂದು ಅರ್ಥ. ಅದನ್ನ ಇನ್ನೊಂದು ಬಗೆಯಲ್ಲಿ ಹೇಳಲಿಕ್ಕೆ ಹೊಟ್ರೆ, ಸೌಂದರ್ಯ ಲಹರಿಯಲ್ಲಿ ನಾನು ಒಂದು ಮಾತನ್ನ ಹೇಳಿದ್ದೆ, ಜ್ಞಾಪಕ ಇದೆ. 38ನೇ ಶ್ಲೋಕ ಯಾರಾದ್ರೂ ಹೇಳಕ್ ಅರ್ಥ ಇದ್ರೆ ಹೇಳ್ಬೋದು ಯಾರಾದ್ರು? ಸಂಬಡಿ ಹ್ಯಾಸ್ ಗಾಟ್ ಇಮಿಡಿಯೇಟ್ಲಿ ರೆಡಿ ಇದೆಯಾ ಯಾರ ಹತ್ರ? ನಾನು ಹೇಳ ಇಲ್ಲರೆ ನಂಗೆ ಹೇಳ, ನೀವು ಹೇಳ ಚೆನ್ನಾಗಿರತ್ತೆ ಅಂತ ಅಷ್ಟೇ. ಹೇಳ್ತೀನಿ. ಇದೆಯಪ್ಪ 98 ಆಗೋದು? 38 ಹೌದು. 38 ಸಮುನ್ಮೀಲಿತ್ ಸಂವಿತದು ಕಮಲ ಮಗರ ನೈನ್ ಕರಸಿಕಂ ಭಜೆ ಹಂಸದ್ ಬನ್. ಅದು ಇದು ಹೇಳ್ತೀರಾ? ಹೇಳ್ತೀನಿ ಗುರುಜಿ, ಹೇಳಿ. ಗುರುಜಿ 38ನೇ ಶ್ಲೋಕ. ಹೌದು. ಸಮುನ್ಮಿ ಲತ್ಸಂ ವಿತ್ ಕಮಲ. ಅದಲ್ಲ, ಸಮುನ್ಮೀಲಿತ್ ಸಂವಿತ್. ಆ ನಂಬರ್ ಹೆಚ್ಚಿಗೆ ಇರ್ಬೋದು ನೋಡಿ. ಸಮುನ್ಮೀಲತ್ ಸಂವಿತ್ ಕಮಲ ಮಕರಂದೈಕ ರಸಿಕಂ ಭಜೆ ಹಂಸದ್ವಂದ್ವಂ ಕಿಮಪಿ ಮಹತಂ ಮಾನಸಾಚಲಂ ಯದಲಾಪ ದಶಗುಣಿತ ವಿದ್ಯಾ ಪರಿಣತಿ ಯದಾ ದತ್ತೆ ದೋಷಾತ್ ಗುಣಮಕ್ಲಬ್ಧ್ಯ ಪಯ ಇವ. ಸಮುನ್ಮೀಲತ್ ಸಂವಿತ್ ಕಮಲ ಮಕರಂದಕ ರಸಿಕಂ ಭಜೆ ಹಂಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾದಶ್ಪಾದಶಗುಣಿತ ವಿದ್ಯಾ ಪರಿಣತಿ ಯದಾ ದತ್ತೇ ದೋಷಾತ್ ಗುಣಮಖಿಲ ಮಧ್ಯಪಯ ಇವ. ಶಂಕರದು ಸೌಂದರ್ಯ ಲಹರಿ. ಅಮ್ಮ, ಅನಾಹತ ಚಕ್ರದಲ್ಲಿ ಪೂರ್ತಿಯಾಗಿ ಜ್ಞಾನ ಎಂಬ ಕಮಲ ಅರಳಿದೆ. ಅರಳಬೇಕಲ್ವಾ? ಅನಾಹತ ಚಕ್ರದಲ್ಲಿ ಪೂರ್ತಿಯಾಗಿ ಅರಳಿರುವ ಕಮಲದ ಹೂವಿನಲ್ಲಿ ಜೀವನದಲ್ಲಿರ್ತಕ್ಕಂಥ ಸಂತೋಷವಾಗಿ ವಿಹರಿಸ್ತಾ ಇರ್ತಕ್ಕಂಥ ಹಂಸ ಪಕ್ಷಿಗಳ ಜೋಡಿಯ ರೂಪದಲ್ಲಿ ನಾನು ಶಿವಶಕ್ತಿಯರನ್ನ ಪೂಜೆ ಮಾಡ್ತಾ ಇದ್ದೇನೆ. ಎಂಥ ಕಲ್ಪನೆ ಶಂಕರರದು! ನನ್ನ ಅನಾಹತ ಚಕ್ರದಲ್ಲಿ ಕಮಲ ಅನ್ನುವ ಹೂವು ಪೂರ್ತಿಯಾಗಿ ಹರಳಿಬಿಟ್ಟಿದೆ. ಅದು ಜ್ಞಾನ ಅಂತಕ್ಕಂಥ ಕಮಲ, ಅದು ಅರಳಿದೆ. ಅಲ್ಲಿ ಜೇನಿದೆ. ಆ ಜೇನಿನಲ್ಲಿ ಸಂತೋಷವಾಗಿ ಶಿವಶಕ್ತಿಯರ ಅಂತಕ್ಕಂಥ ಹಂಸಗಳು ವಿಹರಿಸ್ತಾ ಇವೆ. ನಾನು ಅವನ್ನ ಪೂಜೆ ಮಾಡ್ತಿದ್ದೇನೆ. ಎಲ್ಲಿ? ನನ್ನ ಅನಾಥದಲ್ಲಿ. ಈ ಶಿವಶಕ್ತಿಯರ ಅಂತಕ್ಕಂಥ ಈ ಜೋಡಿ ಹಂಸಗಳು ನಮ್ಮೆಲ್ಲರ ಮನದಲ್ಲಿ, ಹೃದಯದಲ್ಲಿ ಈಜಾಡ್ತಿರ್ಬೇಕಾದ್ರೆ, ಈಜಾಡ್ತಾ ಅವು ವಿಹರಿಸ್ತಾ ಇದ್ರೆ ಸುಮ್ಮನೆ ಇಲ್ಲ. ಅವು ವಿಹರಿಸುವಾಗ ಶಿವಶಕ್ತಿಯರ ಜೋಡಿ ವಿಹರಿಸುವಾಗ, ಆ ವಿಹಾರ ಅಂದ್ರೆ ಅಲ್ಲಿ ಪಿಸು ಮಾತಿರ್ತದೆ. ಶಂಕರ ಸಾಟಿ ಇದನ್ನ ಹೇಳಲಿಕ್ಕೆ ನಾನು ಅಲ್ಪ. ಆ ಪಿಸು ಮಾತುಗಳಲ್ಲಿ, ಆ ಲಾಲಿತ್ಯದಲ್ಲಿ ಆ ವಿಹಾರ ಮಾಡುವಾಗ
ಬರ್ತಕ್ಕಂಥದ್ದು 18 ವಿದ್ಯೆಗಳನ್ನ ಅದಕ್ಕೆ ನಾಂದಿ ಆದಂತೆ ಅದು ಶಂಕರ ಹೇಳ್ತಿರೋದು. ಅದನ್ನು ಹೇಳ್ತಾ ನಮ್ಮ ನಂಬಿಕೆ ಅದು ನೀರು ಬೆರೆತ ಹಾಲಿನಲ್ಲಿ ಹಾಲನ್ನು ಮಾತ್ರ ಬೇರ್ಪಡಿಸುವ ಶಕ್ತಿ ಆ ಹಂಸಕ್ಕೆ ಇದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನ ಬೇರ್ಪಡಿಸಿ ಒಳ್ಳೆಯ ಗುಣಗಳನ್ನ ಮಾತ್ರ ಇರ್ತಕ್ಕಂಥದ್ದು ಆ ಹಂಸಗಳ ಜೋಡಿಯ ಬಗ್ಗೆ ಅವ್ರು ಹೇಳ್ತಾರೆ ಶಂಕರ್. ಅದು ಎಲ್ಲಿ ಹೇಳಿದ್ರು ಅವರು? ಹೃದಯ ಕಮಲದಲ್ಲಿ ಅಂತ. ಅದೇ ಅರ್ಥ ಇಲ್ಲಿ ಭಕ್ತ ಮಾನಸ ಹಂಸಿಕ ಅನ್ಲಿಕ್ಕೆ ನಾನು ಕೊಡ್ಬೇಕಾದ್ರೆ ಸೌಂದರ್ಯ ಹರಿ ಉದಾಹರಣೆ ಕೊಡೋದು ಸಮಂಜಸ ಅಂತ ಭಾವಿಸ್ತೇನೆ ನಾನು. ಅಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಅಲ್ಲಿ ಅರಳಿದೆ ಕಮಲ, ಅಲ್ಲಿ ಕಮಲ ಅದು, ಇಲ್ಲಿ ಸರೋವರ ಅಷ್ಟೇ. ಆ ಕಮಲದಲ್ಲಿ ಜೇನು, ಆ ಜೇನನ್ನ ಸವಿತಾ ಆ ಶಿವಶಕ್ತಿ ಅಂತ 2 ಹಂಸಗಳು ವಿಹರಿಸ್ತಾ ಇದೆ, ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ. ಹಾಗೆ ನಾನೇನ್ ಮಾಡ್ಬೇಕು? ಭಕ್ತ ಮಾನಸ ಹಂಸಿಕೆಗಳನ್ನ ನನ್ನ ಹೃದಯ ಮಂದಿರದಲ್ಲಿ, ನನ್ನ ಹೃದಯ ಮಾನಸದಲ್ಲಿ ಅವಳನ್ನು ನಾನು ಸದಾ ಪೂಜೆ ಮಾಡ್ತೇನೆ ಅನ್ನೋ ಅರ್ಥದಲ್ಲಿ ಭಕ್ತ ಮಾನಸ ಹಂಸಿಕ ಅನ್ನೋ ನಾಮಕ್ಕೆ ಅರ್ಥ ಕೊಟ್ರೆ ಸಮಂಜಸ ಅಂತ ಭಾವಿಸ್ತೇನೆ ನಾನು. ಹಾಗೇನೆ ಅವಳು ಭಕ್ತರಿಗೆ ಮಾತ್ರ ಕಾಣ್ತಕ್ಕಂಥವಳು, ಗೋಚರವಾಗ್ತಕ್ಕಂಥವಳು. ಇಲ್ಲಿ ಗೋಚರ ಅಂದ್ರೆ ಕಣ್ಣಿಗೆ ಅನ್ಕೋಬಾರ್ದು, ಕಣ್ಣಿಗೆ ಕಾಣುತ್ತೆ ಅನ್ಕೋಬಾರ್ದು, ಅನುಭವಕ್ಕೆ ಬರ್ತಕ್ಕಂಥವಳು ಅಂತ ಹೇಳೋದು ಅರ್ಥ ಆಗ್ತದೆ. ಅವಳ ಇರುವಿಕೆ ಅವಳ ಉಪಾಸಕರಿಗೆ ಮಾತ್ರ ಅನುಭವಕ್ಕೆ ಬರ್ತಕ್ಕಂಥದ್ದು ಅಂತ ಅರ್ಥ ಇಲ್ಲಿ ಜ್ಞಾಪಕ ಇರಲಿ. ಗೋಚರ ಅಂದ್ರೆ ಕಣ್ಣು ಕಂಡುಕೊಂತಿಲ್ಲ. ಅವಳ ಇರುವಿಕೆಯ ಅನುಭವ ಆಗ್ತಕ್ಕಂಥದ್ದು ಅವಳ ಉಪಾಸಕರಿಗೆ ಮಾತ್ರ ಹೊರತು ಬೇರೆಯವರಿಗೆ ಅಲ್ಲ ಅನ್ನೋದು ಕೂಡ ಅರ್ಥ. ಹಾಗಾಗಿ ಇವಳು ಭಕ್ತ ಮಾನಸ ಹಂಸಿಕ. ಇಂಥದ್ದೇ ಒಂದು ನಾಮ, ಸಮಾನವಾದ ನಾಮ ಒಂದಿದೆ ಇಲ್ಲೇನೆ ಶಾಸ್ತ್ರದಲ್ಲಿ, ಮುನಿಮಾನಸ ಹಂಸಿಕ ಅಂತ ಇದೆ. ಆ ಮುನಿಮಾನಸ ಹಂಸಿಕಾಗೂ ಇದೇ ಅರ್ಥವನ್ನು ಕೊಡ್ಬೇಕು ನಾನು. ಇಲ್ಲಿ ಭಕ್ತ ಮಾನಸ ಹಂಸಿಕ, ಅಲ್ಲಿ ಮುನಿಮಾನಸ ಹಂಸಿಕ ಆಗಿದೆ ಅಷ್ಟೇ. ಎರಡರ ಮಧ್ಯೆ ಅಂಥ ವ್ಯತ್ಯಾಸ ಏನು ಇಲ್ಲ. ಅದ ಇನ್ನೊಂದು ನಾಮ ಕೂಡ ಅಲ್ಲಿ ಮುನಿಮಾನಸ ಹಂಸಿಕ. ಅಮ್ಮ, ನನ್ನ ಮಾನಸದಲ್ಲಿ ನೀನು ಸದಾ ಇರಬೇಕಾದ್ರೆ ನನ್ನ ಮನಸ್ಸು ಶುದ್ಧವಾಗಿರ್ಬೇಕು ತಾಯಿ. ಹಾಗೆ ನನ್ನ ಮನಸ್ಸು ಶುದ್ಧವಾಗಿರುತ್ತೆ, ನನ್ನ ಹರಸು, ನೀನು ಬಂದು ಅಲ್ಲಿ ನೆಲೆಸು ತಾಯಿ ಅಂತ ಅವಳನ್ನ ಕೇಳ್ಕೊಳ್ತಾ ಭಕ್ತ ಮಾನಸ ಹಂಸಿಕಾಗೆ ನಮಃ ಅಂತ ಅವಳ ಪಾದ ಪದ್ಮಗಳಲ್ಲಿ ಶಿರಸ ನಮಿಸಿ ಮತ್ತೊಮ್ಮೆ ಭಕ್ತ ಮಾನಸ ಹಂಸಿಕಾಯ ನಮಃ ಅಂತ ಹೇಳಿ ಇವತ್ತಿನ ಜ್ಞಾನ ಯಜ್ಞವನ್ನ ಸಂಪನ್ನಗೊಳಿಸೋಣ.